ಬಾಯ್ ಬಾಯ್. ಓಕೆ ಮಂಜನ ಅಷ್ಟೇ ಅವತ್ತ ಇರುತ್ತೆ. ಮತ್ತೆ ನಮ್ದು ಡೇ ಬ್ಲಾಗ್ ಮಾಡ್ತಿದೀವಿ. ಡೇ ಬ್ಲಾಗ್ ಅಂದ್ರೆ ಡೈಲಿ ಬ್ಲಾಗ್ ಮಾಡ್ತಾ ಇದೀವಿ. ನೋಡೋಣ ಇವತ್ತಿನ ವಿಡಿಯೋ ಇವನ್ ಇದೇ ಆಯ್ತು, ಅರ್ಧಂಬರ್ಧ ಮಾತಾಡ್ತಾನೆ. ಹೇಳ್ಕೊಟ್ಟಿದ್ದು ಸರಿಯಾಗಿ ಮಾತಾಡ್ಲಿಕ್ಕೆ ಬರಲ್ಲ. ಮತ್ತೆ ನೋಡೋಣ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ತರ ಆಗುತ್ತೆ, ಏನಾಗುತ್ತೆ, ನಾವು ಟೆಸ್ಟಿಂಗ್ ಮಾಡೋ ಟೈಮಲ್ಲಿ ಏನೇನಾಗುತ್ತೆ ಸಿಚುವೇಶನ್ ಅಂತ ಅದನ್ನು ಕೂಡ ತೋರಿಸ್ತೀನಿ. ಆತರ ಎಲ್ಲಿ ಅನ್ನಲ್ಲ, ಪಾಪ ನಮಸ್ತೆ, ಮಮ್ಮಿ ನಮಸ್ತೆ ಎಲ್ಲೇನಲ್ಲ, ಯಾಕಂತಾರೆ ಎಲ್ಲ ಕಡೆ ಅಂತಾರೆ. ಮೈನ್ ಅಂದಿರೋದು ಇವ ಇವತ್ತು ಅಲ್ಲ. ಮತ್ತೆ ಅದ ಮತ್ತೆ ಇವ್ನು ಹೇಳ್ತಾನ ಅವ್ರ ಮನೆಗೆ ಫೋನ್ ಮಾಡಿ ಸಟ್ಕೊಂಡ್ ಬಂತಾನ. ಪಾಪ ನಮಸ್ತೆ ಮತ್ತೆ ಚಲೋ ಅಲ್ಲ ಅದೇ ಅಲ್ಲಿ ಚಲೋ ಬಿಡು, ತಂದಿಗೆ ನಮಸ್ಕಾರ ಮಾಡ್ತಾನ. ಹೌದು ಅಣ್ಣ, ಇನ್ನು ಏನೋ ಬೇಕಣ್ಣ. ಗಾಯ್ಸ್ ಇವತ್ತು ನಾವು ಹೋಗ್ತಾ ಇರೋದು ನೆಲಮಂಗಲ 220ಗೆ ಹೋಗ್ತಾ ಇದೀವಿ. ಅಲ್ಲಿ 2 ಬೇಸ್ ಕೆಲಸ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಅಂದ್ರೆ ಎಕ್ವಿಪ್ಮೆಂಟ್ ಟೆಸ್ಟಿಂಗ್ ಇದೆ ಮುಗಿಸ್ಕೊಂಡು ಬರಬೇಕು. ನಾವು ನಮ್ಮ ಟೀಮ್ ಜೊತೆ ಹೋಗ್ತಾ ಇದ್ದೀವಿ. ನೋಡಿ ನೋಡಿ ಇನ್ನು ಅಖಿಲೇಶ್ ಗೊತ್ತಾ ನಿಮ್ಗೆ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಒಂದು ಹಾಕಿದ್ದೀವಿ ವಿಡಿಯೋ. ಈಗ ಮತ್ತೆ ಹೋಗ್ತಾ ಇದ್ದೀವಿ, ಏನೋ ಮಾತಾಡ್ತಿದಾರೆ ಅದೇ ಕೇಳಿಸ್ಕೊಂಡು ಹೋಗ್ತಾ ಇದೀನಿ. ನೋಡಿ ಏನು ಮಾತಾಡ್ತಾರೆ. ರೈಟ್, ಬನ್ನಿ ಹೋಗೋಣ. ಯಾವ ತರ ಇರುತ್ತೆ ಇವತ್ತಿನ ಡೇ, ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ನೀವು ಯಾರು ಬಿಟ್ಟದ ಯಾರು, ನೀವೇನ ಯಾರಂತ ಹೇಳ್ತೀಯಣ? 5-6 ಮಂದಿ ಇದೀವಿ ಗಾಡಿಯಾಗ. ಆಂಟಿ ನಮಸ್ತೆ. ಯಾರು ಬಿಟ್ಟವ್ರ ಅನ್ನೋದು ಗೊತ್ತಾಗಿಲ್ಲ. ಮುಕ್ಕ ಭಾರಿ ಸ್ಮೆಲ್ ಐತಣ. ಯಾವ ಬಾರ್ದ ಕರ್ಮನ ನೋಡಿ ನಗಿ ಬಂದ್ಬಿಟ್ಟೈತೆ. ಅಲ್ಲ ಗ್ಲಾಸ್ ಓಪನ್ ಮಾಡೋದಿಲ್ಲ ನೀವು ವಿಡಿಯೋ ಬಂದ ಸಾರ್ವಜನಿಕ. ಗ್ಯಾಸ್ ಏನಾಗಿದೆ ಅಂದ್ರೆ ಒಂದು ಗ್ಯಾಸ್ನ ಕತೆ. ನಮ್ಮ ಮಂಜನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಮೊನ್ನೆ 4 ಜನ ಸೇರ್ಬಿಟ್ಟು ಹೋಗ್ತಾ ಇದಾರಂತೆ. ಹೋಗೋ ಟೈಮಲ್ಲಿ ಗಾಡಿಲಿ ಎಲ್ಲಾ ವಿಂಡೋ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಬಿಟ್ಬಿಟ್ಟಿದಾರಂತೆ ಆ ಟೈಮಲ್ಲಿ. ಅವಾಗ ಆ ಜೊತೆಯಲ್ಲಿ ನಮ್ ಸರ್ ಇರೋದ್ರಿಂದ ಇವ್ರೇನ್ ಮಾಡಿದಾರೆ ಅಂತ ಹೇಳಿದ್ರೆ ಎಲ್ಲ ವಿಂಡೋ ಕ್ಲೋಸ್ ಇದೆ ಅಲ್ಲ, ಈಗ ಇವ್ರು ಓಪನ್ ಮಾಡಿದ್ರೆ ಇವ್ರ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಕೊಂಡು ಹಂಗೆ ಕೂತಿದಾರಂತೆ. ಆಮೇಲೆ ಏನಾಯ್ತು ಮತ್ತೆ? ಆಮೇಲೆ ಏನಾಯ್ತು, ಅದು ವಿಂಡೋ ಓಪನ್ ಮಾಡಿ ಎಲ್ಲ ಕ್ಲಿಯರ್ ಆಯ್ತು. ಅದು ಯಾರು ನೀವು ಮಾಡಿದ್ರಿ ಸರ್ ಮಾಡಿದ್ರ? ಗೈಸ್ ಈಗ ಸೈಟಿಗೆ ರೀಚ್ ಆಗಿದ್ದೀವಿ. ಎಲ್ಲ ಗೇಟಲ್ಲಿ ಎಂಟ್ರಿ ಮಾಡಿಸಿ ಬಂದು ಈಗ ಒಳಗಡೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಸೆಟಪ್ ಎಲ್ಲ ರೆಡಿ ಮಾಡಿಕೊಂಡು ಟೆಸ್ಟಿಂಗ್ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೇನೆ. ಈಗ ನೋಡ್ತಿರ್ಬೋದು ನೀವು, ಸಿಂಗಲ್ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಇದು. ನಾವು ಮಾಡ್ತಿರೋದೆಲ್ಲ ಆಲ್ಮೋಸ್ಟ್ 3 ವೈಂಡಿಂಗ್, ಇದರಲ್ಲಿ ಸಿಂಗಲ್ ವೈಂಡಿಂಗ್ ಇದೆ. ಸಿಂಗಲ್ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಈ ಥರ ಇರುತ್ತೆ. ಮುಂದಿನ ತೋರಿಸ ಈ ಥರ ಇರುತ್ತೆ. ಎರಡು ಎಲ್ಲ ಓಲ್ಡ್ ಇದು. ಈಗ ಸೈಟಿಗೆ ರೀಚ್ ಆಗಿದ್ದೀವಿ. ಸೈಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಸೈನ್ಯ ಬರ್ತಾ ಇದೆ, ವಾನರ ಸೈನ್ಯ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಪೂರ್ತಿ. ಹಿಂದ್ಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಕಾಣಿಸ್ತಿರ್ಬೋದು ನಿಮಗೆ. ಈ ಪೂರ್ತಿ ಒಂದು ವೇ, ಇದೊಂದು ಬೇ ಅಲ್ಲಿವರೆಗೂ ಇದೆ ಇದು. ಮತ್ತು ನೆಕ್ಸ್ಟ್ ಈ ಪಕ್ಕದ ಬೇ ಇದೆ ಅಲ್ಲ, ಇಲ್ಲಿಂದ ಆ ಎಂಡಿಂದ ಹಿಡ್ಕೊಂಡು ಅಲ್ಲಿ ನೋಡಿ ಕೇಬಲ್ ಬಂದಿರೋದು, ಪೋರ್ಟೆಡ್ ಕೇಬಲ್ಲು ಅಲ್ಲಿವರೆಗೂ ಇದೆ. ಈ ಥರ ಇರುತ್ತೆ. ಇದನ್ನು ಇವತ್ತು ಕಂಪ್ಲೀಟ್ ಮಾಡಬೇಕು. ಎಲ್ಲ ಸೆಟಪೆಲ್ಲ ಹಾಕ್ಕೊಂಡ್ಬಿಡ್ತೀವಿ. ಮೊದಲು ಟೈಮ್ ಆಗಿದೆ.
ಸೆಟಪ್ ಎಲ್ಲ ರೆಡಿ ಮಾಡಿದ್ದೀವಿ. ಈಗ ಮಳೆ ಬರೋ ಥರ ಇದೆ, ಅದಕ್ಕೆಲ್ಲ ಸೇರಿಬಿಟ್ಟು ಒಂದು ಕಡೆ ಇಡಬೇಕಂತ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಥರ ತೊಗೊಂಬಂದ್ಬಿಟ್ಟು ಇಡ್ತಾ ಇದ್ದಾರೆ ಎಲ್ಲ ಕಿಟ್. ಅದು ಗಾಳಿ ಜೋರಾಗಿದೆ. ಇದು ಮಳೆ ಬರ್ತಾ ಇದೆ. ನಮ್ಮ ಕಿಟ್ಟು ಮೇಲೆ ಸಿಟಿ ಬಾಕ್ಸು ಕ್ಲೋಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಒದ್ದೆ ಹಾಕ್ಬಿಟ್ಟಿದ್ದೀವಿ. ನೋಡ್ಬೋದು ಮಾಡ್ತಾನೆ ಮಾಡಿ ಇನ್ನೂ ಜಾಸ್ತಿ ಮಳೆ. ಇವತ್ತಿನ ದಿನ ಹಿಂಗಾಗೋಯ್ತು. इसके ऊपर का पानी पूरा पड़ा है इसके ऊपर. ಇವತ್ತು ಟೆಸ್ಟಿಂಗ್ ಆಗಲ್ಲ ಅನ್ಸುತ್ತೆ, ಅರ್ಧಂಬರ್ಧ ಆಗಿದೆ, ಗೊತ್ತಿಲ್ಲ. ಮಳೆ ಬಂದರೆ ಮಳೆ ಹೋದ್ರೆ ಆಗುತ್ತೆ ಇಲ್ಲ. ಗೈಸ್ ಇವ್ ನೋಡಿ ಯಾವ ಥರ ಪಟ್ಟಿ ತೆಗೆದಿದೆ ಅಂತ. ಮಳೆಯಲ್ಲಿ ತೋರಿಸ್ಕೊಂಡ್ಬಿಟ್ಟು ಈ ಥರ ಆಗಿದ್ದಾನೆ. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಕರೆಕ್ಟ್ ಬಿಡಿ ಮಾಡುವ ಅದಕ್ಕೇನಂತೆ. ಮೈಂಡಿ ಕಾಲಿಗೆ ಪೂರ ಗೋರ ಅವ್ನು ನೋಡ್ಬಿಟ್ಟು ನೋಡಿ ಇವನೇ ಯಾವ ಥರ ಮಾಡ್ತಿದ್ದಾರೆ ಅಂತ. ಗೈಸ್ ನೋಡ್ಬೋದು ಹುಲಿ ಸಪ್ಲೈ ತೆಗಿತಿದ್ದಾನೆ. ಡೋರ್ ಯಾವ ಥರ ಇದೆ ನೋಡಿ. ವೈಸ್ ನೋಡಿ ಗಾಯ ಇದೆಲ್ಲ ಇಂಪಾರ್ಟೆಂಟ್ ಇದೆ. ಈಗ ಸಪ್ಲೈ ಓಪನ್ ಮಾಡ್ತಾನೆ ಇದರಿಂದ, ನೋಡೋಣ ಯಾವ ಥರ ಮಾಡ್ತಾನಂತ. ನೋಡಿ ಗಾಯ್ಸ್ ಅದನ್ನ ಕನೆಕ್ಷನ್ ಮಾಡಿದ ಮಹಾಪುರುಷ ಯಾರದು, ಈ ಥರ ಮಾಡಿಬಿಟ್ಟಿದ್ದಾನೆ ನೋಡಿ. ಇನ್ನು ನಮ್ದು ದೊಡ್ಡ ಇಂಜಿನಿಯರ್ ನೋಡಿ ಲೈವಲ್ಲೇ ಓಪನ್ ಮಾಡ್ತಾನೆ ಇವನು. ನೋಡ್ಬೋದು ಇಲ್ಲಿ ಆಫ್ ಮಾಡಿಲ್ಲ, ಮೇಲ್ಗಡೆ ಒಂದು ಮೇನ್ ಇನ್ಕಮಿಂಗ್ ಇದೆ. ನೋಡಿ ನೋಡಿ ಟರ್ಕಿ उधर देखो उधर सप्लाई ಬಂದಿದೆ. यही वाला ಸಪ್ಲೈ ಕೇಬಲ್ ರನ್ ಮಾಡ್ಕೊಳ್ಳಿ ಅವನಿಗೆ. ಅವ್ನು ಹೇಳಿದ್ರೆ ಅಷ್ಟೇ ಕೇಳ್ತಾನೆ. ಮಾಡ್ತಾನ ನೋಡಿ ಹೇಳು. ನೋಡಿ ಗಾಯ್ಸ್ ನೋಡಿ डोर लगा ಓಪನ್ ಮಾಡಿಬಿಟ್ಟ ಎಲ್ಲ. शूट लग गया बहुत तेज. लेकर आपने तो कनेक्ट क्यों नहीं कराए उससे? लेकर आपने तो कनेक्ट क्यों नहीं कराए? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಕೆಲಸ ಇವತ್ತು ಕಂಪ್ಲೀಟ್ ಆಗಲಿಲ್ಲ, ಮತ್ತೆ ಮಂಡೇ ಬರಬೇಕು. ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಹೋಗೋ ಟೈಮಲ್ಲಿ ಟ್ರಾಫಿಕ್ ಯಾವ ಥರ ಇರುತ್ತೆ ಬೆಂಗಳೂರಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಮುಂಜಾನೆ ಬಾಯ್ ಹೇಳಿ. ಬಾಯ್ ಮಾಡ್ರಿ. ಬಾಯ್. ಓಕೆ, ಮುಂಜಾನೆ ಅಷ್ಟೇ ಅವತ್ತ ಇಮೇಲೆ ಇರುತ್ತೆ. ಗಾಯ್ಸ್ ಸಿಕ್ಕಾಕೊಂಡಿದ್ದೀವಿ ಗಾಯ್ಸ್. ನಮ್ಮ ಮನೆನ ಸಿಕ್ಕಾಕ್ಬಿಟ್ಟಿದ್ದಾರೆ ಗಾಯ್ಸ್ ಇಲ್ಲಿ. ಅವನ ಇದ ಟೆನ್ಷನ್ ಅಪ್ಪ ಇಲ್ಲಿ ಬೆಂಗಳೂರಾಗ ಅಂದ್ರೆ ಬರೀ ಟ್ರಾಫಿಕ್ ಜಾಸ್ತಿ ಇರ್ತೈತಿ. ಆವಾಗಿಂದ ಇಲ್ಲೇ ಸಿಕ್ಕೊಂಡು ಕೂತು ನಾವು. ಅಲ್ಲಿ ನೋಡ್ಬೋದು ಜಗಳ ಆಡೋದಾರ ಈಗ ಗಾಯ್ಸ್. ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ಇಲ್ಲಿ ಅರ್ಧ ಜೀವನನೇ ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲೇ ಕಳೆಯೋದಾಗ್ಬಿಡುತ್ತೆ. ಅರ್ಧ ಗಂಟೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇವಾಗ ಕ್ಲಿಯರ್ ಆಯಿತು, ಅದು ಹಿಂಗೆ ಹೋಗ್ತಾ ಇದೆ ನೋಡಿ. ಯಪ್ಪ ಆಲ್ರೆಡಿ ಕ್ಲಿಯರ್ ಆಯ್ತು ಈಗ.